ಕರ್ನಾಟಕದಲ್ಲಷ್ಟೇ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಸುದ್ದಿ ಬೆನ್ನು ಹತ್ತಿರಲಿಲ್ಲ. ಭಾರತದ ಇತರೆ ರಾಜ್ಯಗಳಲ್ಲೂ ಸುವರ್ಣ ನ್ಯೂಸ್ ತಂಡ ವಿಶೇಷ ವರದಿಗಳನ್ನು ಪ್ರಸಾರ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ದೇಶದ ಗಮನ ಸೆಳೆದಿದ್ದ ಗುಜರಾತ್ ವಿಧಾನಸಭಾ ಚುನಾವಣೆ ತುಂಬಾನೇ ಮಹತ್ವದ್ದು. ಇದರ ಜೊತೆಗೆ 2 ವರ್ಷಗಳ ಹಿಂದೆ ಉತ್ತರಾಖಂಡ್ನಲ್ಲಿ ಉಂಟಾದ ಪ್ರಕೃತಿ ವಿಕೋಪದ ಗ್ರೌಂಡ್ ರಿಪೋರ್ಟ್ ಅನ್ನು ನಾವು ಎಕ್ಸ್ಕ್ಲೂಸಿವ್ ಆಗಿ ನೀಡಿದ್ವಿ. ಸುವರ್ಣ ನ್ಯೂಸ್ ಪ್ರಸಾರ ಮಾಡಿದ ಗ್ರೌಂಡ್ ರಿಪೋರ್ಟ್ಗಳದ್ದೇ ಒಂದು ಸುದೀರ್ಘ ಅಧ್ಯಾಯ. ಅದರಲ್ಲಿ ಭಾರತದ ಇತರೆ ರಾಜ್ಯಗಳ ರಾಜಕೀಯ ಚಿತ್ರಣವನ್ನ ಸುವರ್ಣ ನ್ಯೂಸ್ ಕಟ್ಟಿಕೊಟ್ಟ ರೀತಿಯೇ ವಿಭಿನ್ನ. ಭಾರತದಲ್ಲಿ ಕರ್ನಾಟಕದ ರಾಜಕೀಯದಷ್ಟೇ ಕುತೂಹಲದ ಕಣಜವಾಗಿರೋ ಮತ್ತೊಂದು ರಾಜ್ಯ ಅಂದ್ರೆ ಗುಜರಾತ್. ಕಳೆದ ಬಾರಿಯ ಗುಜರಾತ್ ವಿಧಾನಸಭೆ ಚಿತ್ರಣದ ಇಂಚಿಂಚು ವರದಿಯನ್ನ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ನೀಡಿತ್ತು. ಇಸವಿ 2012 ಗುಜರಾತ್ ಚುನಾವಣೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಮೋದಿ ಗಾರುಡಿಯ ಸೆಳೆತಕ್ಕೆ ಒಳಗಾಗಿದ್ದ ಗುಜರಾತ್ನ 2012 ವಿಧಾನಸಭಾ ಚುನಾವಣೆ ದೇಶದಲ್ಲಿ ವಿಪರೀತ ಅನಿಸೋ ಮಟ್ಟಿಗೆ ಹವಾ ಸೃಷ್ಟಿಸಿತ್ತು. ಅದಕ್ಕಾಗಿ ಗುಜರಾತ್ ವಿಧಾನಸಭಾ ಚುನಾವಣೆಯ ಒಳ ಹೊರಗುಗಳ ಸ್ಪಷ್ಟ ಚಿತ್ರಣವನ್ನ ಸುವರ್ಣ ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೂ ನೀಡಿತ್ತು. ಕ್ರೈಮ್ ಬ್ಯೂರೋ ಮುಖ್ಯಸ್ಥರಾಗಿದ್ದ ಅಜಿತ್ ಹನುಮಕ್ಕನವರ್ ಸುವರ್ಣ ನ್ಯೂಸ್ನ ವಿಶೇಷ ಪ್ರತಿನಿಧಿಯಾಗಿ ಗುಜರಾತ್ ಚುನಾವಣೆಯ ಎಕ್ಸ್ಕ್ಲೂಸಿವ್ ವರದಿ ನೀಡಿದ್ರು. ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿ ಆಗಬೇಕೋ ಬೇಡವೋ ಅನ್ನೋ ವಿಷಯದಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಇಂಥದ್ದೊಂದು ಮೆಗಾ ಇವೆಂಟ್ನ, ಇಂಥದ್ದೊಂದು ಸಂಚಲನಕಾರಿ ಚುನಾವಣೆಯ ಸಾಕ್ಷಾತ್ ಸುದ್ದಿಯನ್ನ ಕನ್ನಡದ ವೀಕ್ಷಕ ಮಿಸ್ ಮಾಡಿಕೊಳ್ಳಬಾರದು. ಆ ಕಾರಣಕ್ಕಾಗಿ ಗುಜರಾತ್ನಲ್ಲಿದೆ ನಿಮ್ಮ ಸುವರ್ಣ ನ್ಯೂಸ್. ನರೇಂದ್ರ ಮೋದಿಯ ಕ್ಷೇತ್ರದ ಬಲಾಬಲದ ಪರಿಪೂರ್ಣ ಚಿತ್ರಣವನ್ನ ಸುವರ್ಣ ನ್ಯೂಸ್ ನೀಡಿತ್ತು. ಜಿದ್ದಿನ ಕ್ಷೇತ್ರಗಳು, ರಾಜಕೀಯ ವಿಶ್ಲೇಷಕರಿಂದ ಅಭಿಪ್ರಾಯ, ಗುಜರಾತ್ ಮತದಾರನ ನಾಡಿ ಮಿಡಿತದ ಬಗ್ಗೆ ಕರ್ನಾಟಕದ ವೀಕ್ಷಕರಿಗೆ ನಮ್ಮಿಂದ ವಿವರಣೆ ಸಿಕ್ಕಿತ್ತು. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಒಳಸುಳಿಗಳ ಸ್ಪಷ್ಟ ಪರಿಚಯವನ್ನು ನಾವು ಮಾಡಿಕೊಟ್ಟಿದ್ವಿ. ಸರ್, ಎಲ್ಲ ಕಡೆ ಮೋದಿ 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 ಅಂತಿದ್ದಾರೆ. ಕಾಂಗ್ರೆಸ್ ನಾಯಕರ ಹೆಸರುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾನೆ ಇಲ್ಲ. ಯಾಕೆ ಕಾಂಗ್ರೆಸ್ ಅಷ್ಟು ದೊಡ್ಡ ಮಟ್ಟಿಗೆ ಫೇಲ್ಯೂರ್ ಆಯಿತು? ಅದೇ ಕ್ವಾಲಿಟಿ ಅಲ್ವಾ? ಅದು ಕ್ವಾಲಿಟಿಯಿಂದಲೇ ನನ್ನ ಅಷ್ಟೆಲ್ಲ ಪ್ರೈಸ್ ಮಾಡೋದಿಲ್ಲ ಜನಗಳೆಲ್ಲ. ಭಾಳಷ್ಟು ಜನರಿಗೆ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದೇ ಗೊತ್ತಿಲ್ಲ. ಎಲ್ಲರೂ ಮೋದಿಗೆ ಓಟ್ ಹಾಕಬೇಕು, ಮೋದಿಗೆ ಓಟ್ ಹಾಕಬೇಕು ಅನ್ನೋ. ಸರಿ, ಬರೀ ಇದು ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಅಲ್ಲ, ಹೊರಗೆ ಕೂಡ ಎಲ್ಲ ಮೋದಿ ನೋಡಿದವರು ಕೂಡ ಮೋದಿ ಹೇಳ್ತಾ ಇರ್ತಾರೆ. ಲಾಸ್ಟ್ ಟೈಮ್ 117 ಸೀಟ್ ಬಂದಿತ್ತು, ಈ ಸಲ ಅದಕ್ಕಿಂತ ಜಾಸ್ತಿ ಆಗ್ಬೋದು. ಬರಬೇಕು, ಯಾಕೆಂದರೆ ಅಷ್ಟು ಪಾಪ್ಯುಲಾರಿಟಿ ಆಗಿದ್ದಾರೆ. ಮೋದಿ ಪಾಪ್ಯುಲಾರಿಟಿಗೆ ಬರೀ ಡೆವಲಪ್ಮೆಂಟ್ ವರ್ಕ್ ಮಾತ್ರ ಕಾರಣ ಆಯಿತಾ, ಅಥವಾ ಅದು ಬಿಟ್ಟು ಏನಾದ್ರು? ಅಂದರೆ ಜನಗಳಿಗೆ ಅದೇ ಬೇಕಲ್ಲ. ಎಲ್ಲ ಫೆಸಿಲಿಟಿ ಕೂಡ ಇಲ್ಲಿ ಗುಜರಾತ್ನೊಳಗೆ ಭಾಳ ಚೆನ್ನಾಗಿ ಆಕ್ಸೆಸ್ ಮಾಡಿದ್ದಾರೆ. ಇನ್ನು ಉತ್ತರ ಸುನಾಮಿಯ ವಿಶೇಷ ವರದಿಯನ್ನ ಕೂಡ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದಿಟ್ಟಿತ್ತು. ಇಸವಿ 2013 ಉತ್ತರಾಖಂಡ್ ಪ್ರವಾಹದ ಸ್ಪಷ್ಟ ಚಿತ್ರಣ. 2013ರಲ್ಲಿ ಉತ್ತರಾಖಂಡ್ನಲ್ಲಿ ಸಂಭವಿಸಿದ ಮೇಘಸ್ಫೋಟ ಇಡೀ ದೇಶದ ಮನಕಲಕಿತ್ತು. ತೀರ್ಥಯಾತ್ರೆಗೆ ಅಂತ ಬಂದ ಸಾವಿರಾರು ಭಕ್ತರು ಜೀವನ ಯಾತ್ರೆಯನ್ನೇ ಮುಗಿಸ್ಬಿಟ್ರು. ಉತ್ತರ ಸುನಾಮಿಯಲ್ಲಿ ಸಾವಿರಾರು ಮಂದಿ ಕಣ್ಮರೆಯಾದ್ರು. ನೀರಿನಲ್ಲಿ ಕೊಚ್ಚೋದವರು ಅದೆಷ್ಟೋ ಜನ. ಈ ದುರಂತ ಘಟನೆಯ ಇಂಚಿಂಚು ಮಾಹಿತಿಯನ್ನ ಸುವರ್ಣ ನ್ಯೂಸ್ ನೇರವಾಗಿ ನಿಮಗೆ ತಲುಪಿಸಿತ್ತು. ಉತ್ತರಾಖಂಡ್ನ ಪ್ರವಾಹ ಪೀಡಿತ ಪ್ರದೇಶಗಳ ವಸ್ತುಸ್ಥಿತಿಯನ್ನ ಕ್ರೈಮ್ ಬ್ಯೂರೋ ಮುಖ್ಯಸ್ಥರಾಗಿದ್ದ ಅಜಿತ್ ಹನುಮಕ್ಕನವರ್ ಎಳೆಯಾಗಿ ನೀಡಿದ್ರು. ನಿಜವಾಗಿಯೂ ಕಡಿದಾದ ದಾರಿ, ಕಡಿದಾದ ಬೆಟ್ಟ ಗುಡ್ಡಗಳು, ಮಧ್ಯದಲ್ಲಿ ಹರಿತಾ ಇರುವಂತಹ ನದಿಗಳು, ನದಿಯಿಂದ ಆಗಿರುವಂತಹ ಅನಾಹುತ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಗೆ ನಿಂತ ಯೋಧರು, ಇತ್ತಲೂ ಅಲ್ಲದೆ ಅತ್ತಲೂ ಅಲ್ಲದೆ ಅತಂತ್ರರಾದ ಯಾತ್ರಾರ್ಥಿಗಳನ್ನ ಸುವರ್ಣ ನ್ಯೂಸ್ ಮಾತಿಗೆಳೆದಿತ್ತು. ಪ್ರವಾಹದ ನಂತರ ಉಂಟಾಗೋ ಸಮಸ್ಯೆಗಳ ಪರಿಪೂರ್ಣ ಮಾಹಿತಿಯನ್ನ ಸುವರ್ಣ ನ್ಯೂಸ್ ಕಟ್ಟಿಕೊಟ್ಟಿತ್ತು. ತಿಂಡಿ ಕೂಡ ಇಲ್ಲ, 3 ದಿವಸದಿಂದ ತಿಂಡಿ ಇಲ್ಲ. ನಾವು ಬಹಳ ಪ್ರಾಬ್ಲಮ್ ಆಗ್ತಾ ಇದೀವಿ. ನಿಮ್ಮ ಟೋಕನ್ ನಂಬರ್ ಎಷ್ಟು? ನಮ್ದು 463. ಈಗ ಎಷ್ಟಕ್ಕೆ ಹೋಗ್ತಾ ಇದೆ? ಈಗ 175 ಹೋಗ್ತಾ ಇದೆ. ಈಗ
ಸ್ವಲ್ಪ ವಾತಾವರಣ ಸರಿ ಇಲ್ಲ. ಕ್ಲಿಯರ್ ಇದ್ದಾಗ ಹೆಲಿಕಾಪ್ಟರ್ಸ್ ಬರಲ್ಲ. ಅದೇನು ಉತ್ತರಾಂಚಲ್ ಗೌರ್ಮೆಂಟ್ ಏನು ಪ್ರಾಬ್ಲಮ್ ಇದೆ ಅಂತೆ. ಕರ್ನಾಟಕ ಮಿನಿಸ್ಟರ್ ಬಂದಿದ್ದಾರೆ, ಸಂತೋಷ್ ಇದ್ದಾರೆ, ಇಲ್ಲಿ ಕೆಳಗಡೆ ಇದ್ದಾರೆ. ನಾವು 15 ನಾವು ಫ್ಯಾಮಿಲಿ ಫುಲ್ ಇದೀವಿ ಸರ್. 15 ಸಾವಿರ ದೇವ್ರ ದರ್ಶನಕ್ಕೆ ಅಂತ ಬಂದವ್ರು ನೀವು. ಆಯ್ತಾ ದರ್ಶನ? ಆಯಿತು, ದರ್ಶನ ಆಗಿದೆ. ಅವ್ನ ದಯದಿಂದ ನಾವು ಇಲ್ಲಿದ್ದೀವಿ. ಆದರೆ ಇಲ್ಲಿದ್ದು ತೆಳಗಡೆ ನಮ್ಗೆ ಕರ್ಕೊಂಡು ಹೋಗ್ಬೇಕು ಇಷ್ಟೇ. ಲಘು ದೇವ್ರಿಗೆ ಬೇಡ್ಕೊಳ್ಳೋದು ಅದೇ. ಕ್ಲೈಮೇಟ್ ಕ್ಲೀನ್ ಆತಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತಂತಾರೆ. ಇವತ್ತರೆ ಕ್ಲೈಮೇಟ್ ಕ್ಲೀನ್ ಇಲ್ಲ. ಮೋರೋವರ್ ಇದು ವ್ಯಾಲಿ ಬಂದ್ಬಿಟ್ಟು ತುಂಬ ನ್ಯಾರೋ ಇದೆ. ಇದ್ರ ಮಧ್ಯದಲ್ಲಿ ಮೋಡ ಕಟ್ಟೋದ್ರಿಂದ ನಮ್ಮ ವಿಸಿಬಿಲಿಟಿ ತುಂಬ ಪೂರ್ ಆಗಿರುತ್ತೆ. ಹಾಗಾಗಿ ನಾವು ಫ್ಲೈಟ್ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂವಿಂದ ಯಾವಾಗ ಮೋಡ ಕ್ಲಿಯರ್ ಆಗೋಗುತ್ತೋ ಅವಾಗ ನಾವು ಹೋಗ್ತೀವಿ. ಇನ್ನು 2014ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದಾದ ಎಡವಟ್ಟು ಕೆಲಸದ ಎಕ್ಸ್ಕ್ಲೂಸಿವ್ ವರದಿಯನ್ನ ಮೊದಲು ನೀಡಿದ್ದೆ ಸುವರ್ಣ ನ್ಯೂಸ್. ಕಾಂಗ್ರೆಸ್ ಅಭ್ಯರ್ಥಿ ಪರ ರೌಡಿ ಶೀಟರ್ ಬ್ರಿಗೇಡ್ ಅಜಂ ಪ್ರಚಾರಕ್ಕಿಳಿದ ವರದಿಯನ್ನ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರಿಸಿತ್ತು. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಕಾಂಗ್ರೆಸ್ ಪರವಾಗಿ ರಿಜ್ವಾನ್ ಅರ್ಷದ್ ಕಣಕ್ಕಿಳಿದಿದ್ರು. ರಾಜ್ಯ ಗೃಹ ಸಚಿವರಾದ ಜಾರ್ಜ್ ಕೂಡ ಪ್ರಚಾರ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಈ ರ್ಯಾಲಿಯಲ್ಲಿ ರೌಡಿ ಶೀಟರ್ ಬ್ರಿಗೇಡ್ ಆಜಂ ಕೂಡ ಭಾಗವಹಿಸಿದ್ದ. ರೌಡಿ ಶೀಟರ್ ಒಬ್ಬ ಚುನಾವಣಾ ಪ್ರಚಾರ ರ್ಯಾಲಿಗಳಲ್ಲಿ ಭಾಗವಹಿಸಿದ್ದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಹಾಗೂ ವರದಿಯನ್ನ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿತ್ತು. ಸುವರ್ಣ ನ್ಯೂಸ್ ನೀಡ್ತಿರೋ ಎಕ್ಸ್ಕ್ಲೂಸಿವ್ಗಳ ಅಬ್ಬರ ಇಷ್ಟಕ್ಕೆ ನಿಲ್ಲೋದಿಲ್ಲ. ಕುಟುಕು ಕಾರ್ಯಾಚರಣೆಯಲ್ಲಿ ರಾಜ್ಯವೇ ಅಚ್ಚರಿ ಪಡುವಂತ ದಂಧೆಗಳ ಅನಾವರಣವನ್ನ ನಾವು ಮಾಡಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ವಿದೇಶಗಳಿಂದಲೂ ಸುವರ್ಣ ನ್ಯೂಸ್ ವಿಶೇಷ ಪ್ರಸಾರ ಮಾಡಿದೆ. ಈ ಬಗ್ಗೆ ಹೇಳೋಕ್ಕೂ ಮುನ್ನ ಮತ್ತೊಂದು ಬ್ರೇಕ್.